ಯಾರೋ ಮಾಡ್ತಾನೆ ಇಲ್ಲಪ್ಪ ನಂಗೆ ಒಂದು ಕಡೆ ನಿಂತ್ಕೊಳ್ಳೋದು ಆಟ ಆಡ್ತಾನೆ ಇವನು. ಅಣ್ಣ ಫೋನು ದಯವಿಟ್ಟು ಫೋನು ಕುತ್ಕೊಂಡು ನಾನು ನಿಂತ್ಕೊ ಗುರುಗಳು ಒಂದು ನಿಮಿಷ. ಏನಿಲ್ಲ ಏನೂ ಇಲ್ಲ ಬೀನಿಲ್ಲ. ಆಮೇಲೆ ಫೋಟೋ ಸಿಕ್ಕಿದ್ರೆ ಅವ್ರು ನಮಗೆ ಕೇಳ್ತಾರೆ ದಯವಿಟ್ಟು. ಆಮೇಲೆ ಫೋನ್ ಫೋಟೋಗ್ರಫಿ ಕೇಳಲ್ಲ ಬ್ರೋ ಬೆಲ್ಟ್ ಹೇಳಿ ಕನ್ನಡದಲ್ಲಿ ಬರ್ತಿದೆ ನೋಡಿ. दीर्घायुष्याभिवृद्ध्यर्थं विद्याबुद्धिनिवेकेश प्राप्त्यर्थं सांसारिक जीवनाभिवृद्ध्यर्थं स्तुतियवती भव सखा स्तुतियवती भव शक्तिशालियाಗಿ ಬೆಳೆಯುವ अपन ಹೆಂಗೆ ಕೂತ್ರಿ ಹಂಗೆ ಕೂತ್ಕೋ. ಓಂ ಸಖಾ ತ್ರಿಪದಿ ಭವ ಅಸ್ಮಿನ್ನ ಗೃಹೇ ಓಂ ಪಾಕಶಾಸ್ತ್ರಾದಿ ಸಮಸ್ತ ವಿಧ ಅನುಗ್ರಹ ಪ್ರಸಾದ ಫಲ ಸಿದ್ಧಿರಸ್ತು. ಓಂ ಸಖಾ ಚತುಷ್ಪದಿ ಭವ ನಮ್ಮ ಐಶ್ವರ್ಯವನ್ನು ರಕ್ಷಿಸೋಣ, ನಮ್ಮ ಐಶ್ವರ್ಯವನ್ನು ರಕ್ಷಿಸೋಣ. ಮನೆಯಲ್ಲಿ ಅನ್ಯೋನ್ಯತೆಯಿಂದ ಬಾಳಿ ಬದುಕೋಣ. ಸಖಾ ಚತುಷ್ಪದಿ ಭವ ಆಯುಷ್ಮಾನ್. ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು. ಹಿಂದೆ ಬನ್ನಿ, ಎಲ್ಲ ಹಿಂದೆ ಬನ್ನಿ. ಆಯುಷ್ಮಾನ್ ತ್ರಿಗುಣ ಸುಪುತ್ರ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳೋಣ. ರಾವಲ ಫೋನ್ ಹಿಂದೆ. ಹಿಂದೆ ಬನ್ನಿ, ಹಿಂದೆ ಬನ್ನಿ ಬ್ರೋ. ಸಖಾ ಪಂಚಮಪದಿ ಭವ. ನೋಡ್ರಿ ಹಿಂದೆ ಸ್ವಲ್ಪ ಪಂಚಪದಿ ಭವ. ಹಿಂದೆ ಬನ್ನಿ. ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸೋಣ. ಸಖಾ ಷಟ್ಪದಿ ಭವ. ಸಖಾ ಷಟ್ಪದಿ ಭವ. ಸರಿ ಹೇಳಿ. ಎಂದೆಂದಿಗೂ ನಾವಿಬ್ಬರು ಒಟ್ಟಿಗೆ ಬಾಳೋಣ. ಅಷ್ಟೇ ಮುಖ್ಯವಾಗಿ ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೆ ರೋಗ ರುಜಿನಗಳೇನಾದ್ರು ಬಂದರೆ ವೈದ್ಯರಾಗಿ ಮನೆಯಲ್ಲಿ ಏನೇ ಬಾಧೆ ಇದ್ರು ಅದರ ನಿವೃತ್ತಿಯನ್ನು ಮಾಡುವಂಥವಳಾಗಿ ಮನೆಯಲ್ಲಿ ಒಟ್ಟಿಗೆ ಸುಖ ಸಾಂಸಾರಿಕ ಜೀವನವನ್ನು ಮಾಡಬೇಕು ಅಂತ ಆರ್ಮಿ ಎಲ್ಲರೂ ಸಖಾ ಸಪ್ತಪದಿ ಹಾಕಿ ಸಖಾ ಸಪ್ತಪದಿ ಭವ ಗೃಹೆ ಓಂ ಅಸೌಖ್ಯಾದಿ ಸಮಸ್ತವಿಧ ದೋಷ ಪೀಡಾ ಪರಿಹಾರಾರ್ಥಂ. ಜೀವನ ಪರ್ಯಂತ ಸ್ನೇಹಿತರಾಗಿರೋಣ. ಬರ್ತಿದ್ದೆ ಕೇಳಿಸಿಲ್ಲ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿ ಬಾ. ಇವ್ರದ್ದು ಸುಖ ಮಾತ್ರ ಹಂಚಿಕೊಳ್ಳೋದಲ್ಲ, ಕಷ್ಟಗಳೇನೇ ಬಂದರೂ ನೀವು ಹಂಚಿಕೊಳ್ಳುವಂಥವರಾಗಿರಬೇಕು. ಜೊತೆಯಲ್ಲಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಟ್ಟು ಎನ್ನುವಂಥದ್ದು ಮಾಡ್ಕೊಳ್ಬಾರ್ದು. ಕಣ್ಣೀರು ನೆಲದ ಮೇಲೆ ಮನೆ ಒಳಗಡೆ ಬೀಳಬಾರ್ದು. ಯಾವತ್ತು ಕಣ್ಣೀರು ಮನೆ ಒಳಗಡೆ ನೆಲದ ಮೇಲೆ ಬೀಳುತ್ತೋ ಅವತ್ತಿನ ದಿವಸ ಮಾಠ ಮಂತ್ರ ಮಾಡಿದಷ್ಟು ಪ್ರಭಾವ ಬೀರುತ್ತೆ. ಅದಕ್ಕೆ ದಾರಿದ್ರ್ಯತೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಬಾಳಬಾರ್ದು ಅಂತ ಇವ್ರು ನಿಮಗೆ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ ಅದಕ್ಕೆ? ನನ್ನ ಕಣ್ಣಲ್ಲಿ ನೀರು ಬರ್ತಾ ನೋಡ್ಕೊಳಕ್ಕಾದ್ರೆ ನೀನೇ ಮೇಡಮ್ ಇಲ್ಲಿ ನೋಡಿ. ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಒಂಚೂರು ಎದುರುಗಡೆ ಬರಬೇಕು. ಸ್ವಲ್ಪ ಹಿಂದೆ ಬನ್ನಿ. ಸ್ವಲ್ಪ ಈಗ ಕೈ ಹಾಗೆ ಪುನಃ ಹೇಳ್ಕೊಳ್ಳಿ.